ನಿಮ್ ಗೌರಿ ಮೇಲಿನ ಕನಿಕರದಿಂದ ನೀವೇನೋ ಕಾಗ್ದಕ್ಕೆ ರುಜು ಹಾಕಿಸ್ಬಿಟ್ರಿ. ಆದ್ರೆ ಅದನ್ನ ನಮ್ ತಾಯಿ ಹರಿದಾಕ್ಬಿಟ್ರು. ಯಾಕೆ? ನಮ್ಮ ಅಪ್ಪ ಮಾಡ್ತಿರೋ ಪಾಪಕ್ಕೆ ನನ್ನ ಜೀವನ ಬಲಿಯಾಗಬಾರ್ದು ಅಂತ, ನನ್ಗೆ ಒಳ್ಳೆ ಗಂಡ ಸಿಗ್ಬೇಕು ಅಂತ. ನಿನ್ನ ಆಸೆ ಆದಷ್ಟು ಬೇಗ ನೆರವೇರುತ್ತೆ ಗೀತಾ. ಪೂಜಾರಿ ಬೇಡ್ಕೊಂಡ್ರೆ ಹೋಗುತ್ತಾ? ದೇವ್ರು ವರ ಕೊಡ್ಬೇಕಲ್ಲ. ನಾನು ಹೇಳಿದ್ದು ಈ ದೇವ್ರನ್ನ. ಈ ದೇವ್ರು ವರ ಕೊಟ್ಟ ಅಂತ ತಿಳ್ಕೊ. ಅಂದ್ರೆ ನೀವು ಹೇಳೋದು ನಾವಿಬ್ರು ಗಂಡ ಹೆಂಡತಿ ಆಗ್ತೀವಿ. ಆದಷ್ಟು ಬೇಗ ನಿಮ್ಮಪ್ಪ ನನ್ನ ಹತ್ರ ಬಂದು ನನ್ನ ಮಗಳನ್ನ ಮದುವೆ ಮಾಡ್ಕೊಂತ ಕೇಳ್ಕೊತಾರೆ. ಅದು ಆಗದೆ ಇರೋ ಮಾತು. ಇನ್ನು ನಾನು ಇಷ್ಟಪಟ್ಟು ನಿಮ್ಮನ್ನ ಮದ್ವೆ ಮಾಡ್ಕೋಬಹುದೇ ಹೊರತು ನಮ್ಮಪ್ಪ ನಿಮ್ಮನ್ನ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ನಿಮ್ಮಪ್ಪ ಖಂಡಿತ ನನ್ನ ಕಾಲ್ ಹಿಡಿದು ಬೇಡ್ಕೋತಾರೆ. ನಿಮಗೋಸ್ಕರ ನಾನೇನ್ ಬೇಕಾದ್ರೂ ಕೇಳೋಕ್ ಸಿದ್ಧ. ಹೇಳಿ, ನಾನೇನ್ ಮಾಡ್ಬೇಕು? ಗೀತಾ, ಗೀತಾ, ಏನಾಯ್ತು ನಿನಗೆ? ಹೇಳಮ್ಮ, ಏನಾಯ್ತು? ಏನಾಯ್ತು? ಸ್ವಲ್ಪ ತಲೆ ಸುತ್ತಿ ವಾಂತಿ ಬಂದಾಗ ಆಯ್ತಮ್ಮ. ಬೇಗ ಬಾರೋ. ಯಾಕೋ ಹಾಕಿ ಕೂತ್ಕೊಂಡೆ? ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಾರೋ. ಗೀತಾಗೆ ತಲೆ ಸುತ್ತಿದಂತೆ. ಡಾಕ್ಟರ್ ಬಂದೇನ್ ಹೇಳ್ತಾರೋ ಅದನ್ನ ನಾನೇ ಹೇಳ್ತೀನಿ. ನನಗೆ ಏನಾಗಿದೆ ಅಂತ. ಏನಾಗಿದೆಯಮ್ಮ? ನನಗೀಗ 3 ತಿಂಗಳು. 3 ತಿಂಗಳು. ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿದೆ? ನಾನು ಈಗಲೇ ಹೋಗಿ ಊರಿಗೆಲ್ಲ ಚಿಕ್ಕಮ್ಮ ಅವ್ರ ಬಸ್ರಿ ಅಂತ ಹೇಳಿ ಸಿಹಿ ಹಂಚಿಬಿಟ್ಟು ಬಂದ್ಬಿಡ್ತೀನಿ. ಕುಟ್ಟಿನ ವಿಷಯನ ಊರಿಗೆಲ್ಲ ರಟ್ ಮಾಡ್ತೀನಿ ಅಂತ ಹಾಕ್ತೀನಿ ನೋಡು. ಮದುವೆಗೆ ಮುಂಚೆ 3 ತಿಂಗಳ ನಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗಿ ಹೋಯ್ತಲ್ಲಪ್ಪ. ಈಗೇನ್ ಗತಿ? ಗೀತಾ, ಆ ಪಿಂಡಕ್ಕೆ ಯಾರ್ ಕಾರಣ ಅಂತ ಹೇಳಮ್ಮ. ಇನ್ಯಾರು? ಅವತ್ ರಾತ್ರಿ ನನ್ನ ಹೊತ್ಕೊಂಡು ಹೋಗಿ ಒಂದು ರಾತ್ರಿ ಪೂರ ತನ್ನ ಜೊತೆ ಇಟ್ಕೊಂಡಿದ್ನಲ್ಲ, ಆ ಟ್ರ್ಯಾಕ್ಟರ್ ರಾಜನ ಅಲ್ಲ, ನಮ್ಮೂರ ರಾಜ. ನೀನೇನ್ ಯೋಚನೆ ಮಾಡಬೇಡ ಗೀತಾ. ಈಗಲೇ ಪಂಚಾಯತಿ ಸೇರಿಸಿ ಅವನ್ನ ಪಂಚರ್ ಮಾಡಿ ಈ ಪಿಂಡಕ್ಕೆ ಕಾರಣ ಆಗಿರೋ ಅವನ ಕೈಲಿ ದಂಡ ತೆತ್ತಿಸ್ತೀನಿ. ಆಮೇಲೆ ನಾವು ದಂಡ ಹಿಡ್ಕೊಂಡು ಕಾಶಿಗೋ ರಾಮೇಶ್ವರಕ್ಕೂ ಸನ್ಯಾಸಿಯಾಗಿ ಹೋಗ್ಬೇಕಾಗತ್ತೆ. ಚಾಮುಂಡಿ ಬೆಟ್ಟ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿದಲ್ಲ ಈ ನನ್ನ ಮಗಳು. ಚಾಮುಂಡಿ ಬೆಟ್ಟ ಅಲ್ವೋ, ಹಿಮಾಲಯ ಪರ್ವತ. ಒಂದು ಹೆಣ್ಣಿನ ಹಾಗೆ ಗೋಳು ಹೊಯ್ಕೊಳ್ಳೋದು ಬೇಡಿ, ಅವಳ ಪಾಪ ನಮಗೂ ತಟ್ಟುತ್ತೆ ಅಂತ ಬಡ್ಕೊಂಡೆ. ಕೇಳಿದ್ರ ನನ್ ಮಾತು? ನೋಡಿದ್ರ, ಈಗ ನನ್ನ ಮಗಳ ಜೀವನನೇ ಬಲೆ ತಗೊಂಡ್ಬಿಡ್ತು. ಅಣ್ಣ, ನನಗಿಂತ 1 ನಿಮಿಷ ಮುಂಚೆ ಹುಟ್ಟಿರೋನು ನೀನು. ಇದಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು. ಮೊದ್ಲು ಈ ಛತ್ರಿ ನನ್ನ ಮಗನ ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕಿ ಈಗಿಂದೀಗಲೇ ಹೋಗಿ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಇವಳ ತೋರಿಸಿ ಇದನ್ನ ತೆಗೆಸಾಕ್ ಬಾ. ದೊಡ್ಡಪ್ಪ, ನನ್ ಕರುಳಿನ ಕುಡಿನ ಕತ್ತರಿಸುವಷ್ಟು ಕಟ್ಕೆ ಅಲ್ಲ ನಾನು. ಅಪ್ಪ, ಕೈಯೋ ಕಾಲೋ ಹಿಡ್ದು ಅವ್ರ ಕೈಲೇ ನನ್ ಕುತ್ತಿಗೆ ತಾಳಿ ಕಟ್ಸ್ಬಿಡಿ. ಒಳ್ಳೇದು ಕೆಟ್ಟದ್ದು ನನ್ನ ಹಣೆ ಬರಹ ಅಂತ ನಾನು ಅನುಭವಿಸ್ತೇನೆ. ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಅದು ಮಹಾಪಾಪ. ನಾನು ಮಗುನ ಹೆತ್ತು ಸಾಕಿ ಮದ್ವೆನೇ ಇಲ್ದೆ ತಾಯಿಯಾದೆ ಅಂತ ಈ ಜಗತ್ಗೆ ತೋರಿಸ್ತೀನಿ. ಹೆತ್ತು ಮಗಳನ್ನ ತಲೆ ಹಿಡ್ದ ಅಂತ ಇಡೀ ಜಗತ್ತೇ ನಿಮ್ ಕಡೆ ಬೊಟ್ಟು ಮಾಡಿ ತೋರ್ಸುತ್ತೆ. ಅಯ್ಯೋ 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 ಅಯ್ಯೋ, ಮಾತಿನ ಬಾಣದಿಂದ ಚುಚ್ಚಿ ಸಾಯಿಸ್ತಾ ಇದ್ದಾಳೆ. ಅಣ್ಣ, ನಂಗೇನು ದಿಕ್ಕಿ ತೋರಿಸ್ತಾ ಇಲ್ಲ. ಈಗ ಏನನ್ನ ಮಾಡೋದು? ಇನ್ನೇನಯ್ಯ ಮಾಡ್ತೀಯ? ಹೆತ್ತಿರೋ ತಪ್ಪಿಗೆ ಕುತ್ತಿಗೆ ತಗ್ಗಿಸಿ ಮಗಳ ಭವಿಷ್ಯಕ್ಕೋಸ್ಕರ ಮಾನ ಮರ್ಯಾದೆನ ಸ್ವಲ್ಪ ಮುಚ್ಚಿಟ್ಟು ಅವನ ಕೈಯೋ ಕಾಲು ಹಿಡಿದು ಈ ಸಂಬಂಧ ಒಪ್ಪಿಸ್ಲೇಬೇಕು. ಅದು ಹೇಳಿಗಳ ಲಕ್ಷಣ. ಒಬ್ಬ ಕೂಲಿ ಮಾಡಿ ಬದುಕೋನು ಈ ಮನೆಗೆ ಅಳಿಯನ. ನಾವು ಕೂಲಿ ಮಾಡ್ಬೋದು ಕಣ, ಆಗ ಸಮ ಆಗತ್ತಲ್ಲ ಚಿಕ್ಕ ಯಜಮಾನ್ರೆ. ಅಮ್ಮ, ಹೊಟ್ಟೆ ಒಳಗೆ ನನ್ನ ಮಗು ಒದಿತಾ ಇದೆ. ಓ, ಹೊಟ್ಟೆ ಹೊಟ್ಟೆ ಅಂತ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾಳಪ್ಪ ಇವಳು. ಅಪ್ಪ, ಅವರು ಬೆಂಗಳೂರಿಗೆ ಹೋಗಿ ಬೇರೆ ಕಡೆ ಹೆಣ್ಣು ನೋಡ್ಕೊಂಡು ಬರ್ತಾರೆ. ಅವ್ರೇನಾದ್ರೂ ಒಪ್ಕೊಂಡ್ಬಿಟ್ರೆ ಅಷ್ಟೊಳಗೆ ನಾನೇ ಹೋಗ್ತೀನಿ. ಅಪ್ಪ, ಮಹಾಪ್ರಚಂಡ, ಕರುಣಾಮಯಿ, ಸಹಸ್ರ ಸಿಂಹ, ಎಲ್ಲಿದ್ದೀಯೋ ನನ್ನ ಮೊಮ್ಮಗು ತಂದೆ? ಅಪ್ಪ ಮಹಾಪುರುಷ, ನನ್ನ ಸರ್ವ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನನ್ನ ಮಗಳ ಕೈ ಹಿಡಿದು ಕಾಪಾಡು. ಏನೋ ನಾನ್ ನಿಮ್ ಮಗಳ ಕೈ ಹಿಡಿಯೋದ? ನಿಮ್ಗೇನ್ ತಲೆಗೆಲೆ ಕೆಟ್ಟಿಲ್ಲ ತಾನೆ? ತಲೆ ಇದ್ರೆ ತಾನೇನಪ್ಪ ತಲೆ ಕೆಡೋದಕ್ಕೆ. ಅದನ್ನಾಗ್ಲೇ ನನ್ನ ಮಗಳ ಭವಿಷ್ಯಕ್ಕಾಗಿ ಅಡವಿಟ್ಟಾಯ್ತು. ಅಪ್ಪ, ಒಂದು ಗಂಡು ತಪ್ಪು ಮಾಡಿದ್ರೆ ಮುಚ್ಚಿಡ್ಬೋದು, ಆದ್ರೆ ಒಂದು ಹೆಣ್ಣು ತಪ್ಪು ಮಾಡಿದ್ರೆ ತಟಕ್ಕಂತ 3 ತಿಂಗಳಿಗೆಲ್ಲ ಮುಂದೆ ಬಂದು ಬಿಡುತ್ತೆ. ಒಂದೇ ಒಂದು ರಾತ್ರಿ ನೀನ್ ಅವಳ ಜೊತೆ ಇದ್ದದ್ದಕ್ಕಾಗಿ ಅವಳು ಬಾಳೆಲ್ಲ ಅಸ್ತವ್ಯಸ್ತವಾಗೋಯ್ತು. ಈಗ ನನ್ನ ಮಗಳಿಗೆ 3 ತಿಂಗಳಾಗಿದೆ. ಪಿಂಡನು ಕರಗಿಸಲ್ಲ ಅಂತಿದ್ದಾಳೆ. ತಾಳಿ ಕಟ್ಟಕ್ ಮುಂಚೆ ತಾಯಿ ಆದೆಂತ ಊರಿಗೆಲ್ಲ ಡಂಗೂರ ಸಾರಿಸಿ
ನನ್ನ ಮಾನ ಬೇರೆ ಕಳಿತು ನಿಂತಿದ್ದಾಳೆ. ದಯವಿಟ್ಟು ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಕೋಪ ಪುಣ್ಯಾತ್ಮ. ನನ್ ತಮ್ಮ ಅಷ್ಟು ಬೇಕಾಬಿಟ್ಟಿ ಅಂತ ತಿಳ್ಕೊಂಡ್ರ ಉಮಾಪತಿಗಳೇ? ನೀವು ಕರೆದು ಕೂಡ್ಲೆ ಬಂದ್ ತಾಳಿ ಕಟ್ಟೋಕೆ, ನನ್ ತಮ್ಮನ ಕೈಲಿ ತಾಳಿ ಕಟ್ಸ್ಕೊಳಕ್ಕೆ 100 ಜನ ಹುಡುಗಿರು ಕ್ಯೂ ನಿಂತಿದ್ದಾರೆ ಗೊತ್ತಾ? ಗೊತ್ತಪ್ಪ, ಮಹಾವಿಷ್ಣುವಿನ ಅಪರಾವತಾರ ನಿಮ್ ತಮ್ಮ ಅಂತ ನಂಗೆ ಚೆನ್ನಾಗಿ ಗೊತ್ತಪ್ಪ. ಆ ಕ್ಯೂನಲ್ಲಿ ಮೊದಲನೇವಳಾಗಿ ನನ್ನ ಮಗಳನ್ನೇ ನಿಲ್ಸ್ಬಿಡಪ್ಪ. ಅದಷ್ಟು ಸುಲಭ ಅಲ್ಲಪ್ಪ. ಅದಕ್ ನೀವು ಕೆಲವು ತ್ಯಾಗಗಳನ್ನು ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಸತ್ಯಾಗ್ರಹ ಮಾಡ್ಲಾ? ಬೀದಿ ಲೈಟ್ ಕಲ್ಲೋಡಿಲ್ಲ? ಬಸ್ಸು ಕಾರಿಗೆ ಬೆಂಕಿ ಇಟ್ಬಿಡ್ಲಾ? ಹಾಗೆಲ್ಲ ಮಾಡಿದ್ರೆ ನಿಮ್ಮನ್ನ ಒದ್ದು ಲಾಕಪ್ ಹಾಕ್ತಾರಷ್ಟೇ. ಇನ್ನೇನ್ ಮಾಡ್ಲಪ್ಪ? ಮೊದಲು ಕೆಲಸದಿಂದ ತೆಗೆದು ಹಾಕಿರೋ ನನ್ನ ಸ್ನೇಹಿತರನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೋಬೇಕು. ಅಷ್ಟೇ ತಾನೇ? ಚುಟ್ಕಿ ಹೊಡಿಯೋದ್ರಲ್ಲ ಅವ್ರನ್ನೆಲ್ಲ ಕೆಲ್ಸಕ್ಕೆ ತಗೊಂಡ್ಬಿಡ್ತೀನಿ. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಮುಹೂರ್ತಕ್ಕಿಂತ ಮುಂಚೆ ಇನ್ನ ಒಂದಿದೆ. ಏನಪ್ಪ? ನಮ್ಮ ಗೌರಿನ ನಿಮ್ ಮನೆ ಸೊಸೆಯಾಗಿ ಮಾಡ್ಕೊಂಡ್ರಿ ಅಲ್ಲ? ನಾನಲ್ಲ, ನಮ್ಮಣ್ಣ ಲಕ್ಷ್ಮೀಪತಿ. ಅದಕ್ ನೀವು ಶಾಮೀಲ್ ಆಗಿದ್ರಿ. ಹೌದು. ನಮ್ಮ ಗೌರಿನ ಚೆನ್ನಾಗಿ ನೋಡ್ಕೋತಿದ್ದೀರಿ ತಾನೆ? ಮಹಾರಾಣಿನೂ ಅಷ್ಟು ಸುಖ ಪಡ್ಲಿಲ್ಲ, ಹಾಗೆ ನೋಡ್ಕೋತಾ ಇದ್ದೀವಿ. ಕಾಲಿಟ್ರೆ ಎಲ್ಲಿ ಸೌದೋಗ್ತಾಳು ಅಂತ ಮಲ್ಲಿಗೆ ಹೂವಿನ ಮೇಲೆ ನಡೆಸ್ತಾ ಇದ್ದೀವಿ. ಅಣ್ಣ, ಸುಳ್ಳು ಹೇಳೋರ್ ಸಂಬಂಧ ನನ್ಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಡು. ಆ ಶಾನ್ಬು ಅವ್ರ ಮಗಳನ್ನ ಫಿಕ್ಸ್ ಮಾಡಿ ಮುಹೂರ್ತ ಇಡ್ಸ್ಬಿಡು. ಅಯ್ಯೋ ದೇವ್ರೆ, ಹಾಗೆ ಮಾಡಿದ್ರೆ ನಾನು ಮುಳುಗೋಗ್ತೀನಿ. ನಿಜನೇ ಹೇಳ್ಬಿಡ್ತೀನಿ. ಅವಳ ಸ್ವಲ್ಪ ಗೋಳು ಕೊತ್ತಿದ್ವಿ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ನಿಮ್ಮ ನಮ್ಮ ಪ್ರಾಣಿ ಅಲ್ರಿ, ನಿಮ್ಮ ಪ್ರಾಣಿ. ಓ, ನಮ್ಮ ಪ್ರಾಣಿಗೂ ಚೆನ್ನಾಗಿ ನೋಡ್ಕೋತೀವಿ. ನಮ್ ಗೌರಿ ಹತ್ರ ಏನೇನ್ ಕೆಲಸ ಮಾಡಿಸ್ತಿದ್ರಿ? ಹೇಳಿ. ನೀರ್ ಸೇದಿಸ್ತಾ ಇದ್ವಿ, ಆಮೇಲೆ ಬಟ್ಟೆ ಒಗಸ್ತಾ ಇದ್ವಿ, ಆಮೇಲೆ ಬೆರಣಿ ತಟ್ಟಿಸ್ತಾ ಇದ್ವಿ, ಆಮೇಲೆ ಮನೆ ಕೆಲಸ ಇನ್ನೂ ಸ್ವಲ್ಪ ಮಾಡಿಸ್ತಾ ಇದ್ವಿ. ಕರೆಕ್ಟ್. ನಾನ್ ನಿಮ್ ಮಗಳು ಕುತ್ತಿಗೆ ತಾಳಿ ಕಟ್ಬೇಕು ಅಂತಿದ್ರೆ ಇನ್ಮೇಲೆ ಆ ಕೆಲ್ಸಗಳನ್ನೆಲ್ಲ ನೀವು ಮಾಡ್ಬೇಕು. ನಾನಾ? ನೀವೊಬ್ರೇ ಅಲ್ಲ, ನಿಮ್ಮ ಅಣ್ಣ, ಅವನ ಮಗ ಸೀತಾಪತಿ, ಎಲ್ರು ನಾವ್ ಹೇಳಿದ ಕೆಲಸ ಮಾಡ್ಬೇಕು. ನೀವು ಕೆಲಸ ಮಾಡಿ ಸಂಕಟ ಪಡ್ತಿದ್ರೆ ನಿಮ್ಮ ಮಗಳು ನಮ್ಮ ಜೊತೆ ಸೇರಿ ನಿಮ್ಮನ್ನು ನೋಡಿ ಹಾಡ್ಬೇಕು, ಕುಣಿಬೇಕು. ಅಯ್ಯಯ್ಯೋ, ಅವಳು ಈ ಗುಂಪಿಗೆ ಸೇರ್ಸ್ಬೇಕಾ? ಅವಳು ಬಸ್ರಿ ಕಣಪ್ಪ, ಕಷ್ಟ ಆಗುತ್ತೆ. ಇಲ್ಲ, ವ್ಯಾಯಾಮ ಆಗುತ್ತೆ, ಹೆರಿಗೆ ಸುಲಭ ಆಗುತ್ತೆ. ಅವಳು ಹುಟ್ಟೋ ನನ್ನ ತಮ್ಮನ ಮಗನೋ ಮಗಳೋ ಆರೋಗ್ಯವಂತರಾಗಿ ಹುಡ್ತಾರೆ. ಒಂದು ವೇಳೆ ಅವಳಿ ಜವಳಿ ಹುಟ್ಟಿದ್ರು ಆಶ್ಚರ್ಯವಿಲ್ಲ. ಸರಿ ಆಯ್ತು, ಮುಹೂರ್ತ ಯಾವಾಗ ಇಡಿಸ್ಲಿ? ನೀವಿದೆಲ್ಲ ಮಾಡಿ ನಾವು ನೋಡಿ ಆಮೇಲೆ ಹೇಳ್ತೀವಿ, ಮುಹೂರ್ತ ಇಟ್ಕೊಳ್ಳೋರಂತೆ. ಏನಣ್ಣ? ಕರೆಕ್ಟ್. ಏನು, ನಾವು ನಿನ್ ಜೊತೆಗೆ ಸೇರಿ ಬಟ್ಟೆ ಒಗೆದು ಹಿಟ್ಟು ರುಬ್ಬಿ ಬೆಳ್ಳಿ ತಟ್ಟಬೇಕಾ? ಇದು ಸಾಧ್ಯವಿಲ್ಲ. ಎಷ್ಟೇ ಆಗ್ಲಿ ಅವಳು ನಿಮ್ಮಗಳು ಚಿಕ್ಕಪ್ಪ. ಅವಳು ಮಾಡ್ಕೊಂಡು ತಪ್ಪ. ಅವಳ ಹೆಚ್ಚಿನ ಮುಟ್ಟಾಳ್ತನಕ್ಕೆ ನೀವಿಬ್ರು ಸೇವೆ ಮಾಡಿ ನಾವ್ಯಾಕೆ ಮಾಡ್ಬೇಕು? ಅವಳೇನೋ ತಪ್ಪು ಮಾಡಿದ್ಲು, ಅವಳನ್ನ ಅವ್ನು ಹೊತ್ಕೊಂಡು ಹೋಗಿದ್ದು ನಿನ್ ಮೇಲೆ ಸಿಟ್ಟಿನಿಂದ. ಅದಕ್ಕೆ ನಾವು ಜವಾನ್ ಚಾಕ್ರಿ ಮಾಡ್ಬೇಕಾ? ಅಣ್ಣ, ನಾನ್ ನಿನಗಿಂತ 1 ನಿಮಿಷ ತಡವಾಗಿ ಹುಟ್ಟಿದ ಗಳಿಗೆಯಿಂದ ನಾನ್ ನಿನ್ನನ್ನು ನಂಬ್ಕೊಂಡು ಇದುವರೆಗೂ ಇದ್ದೀನಿ. ನಾನ್ ನಿನಗೆ ಹೇಳ್ಕೊಡ್ಬೇಕಾ ಅಣ್ಣ? ಅವನು ಹೇಳಿದ ಕೆಲಸ ನಾವು ಮಾಡದೆ ಹೋದ್ರೆ ಅವನು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆಗೆ ಮುಂಚೆ ಅವಳು ಮಗುನ ಹರಿದು ಬಿಟ್ರೆ ಈ ಜೋಡಿ ಜಮೀನ್ದಾರರ ವಂಶಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆಗ ಊರಿನ ಜನ ಎಲ್ಲ ನಮ್ ಕಡೆ ನೋಡಿ ಕೇಕೆ ಹಾಕೊಂಡು ನಗ್ತಾರೆ. ಮರ್ಯಾದೆಗೋಸ್ಕರ ಪ್ರಾಣ ಕೊಡೋರು ನಾವು. ಯೋಚನೆ ಮಾಡೋಣ, ಯೋಚನೆ ಮಾಡು. ಸರಿ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಆವಾಗ ತೋರಿಸ್ತೀವಿ ನಾವೆಂತ ಕಿಲಾಡಿಗಳಂತ. ನೇರವಾಗಿ ನನ್ನ ಎದುರಿಸೋ ತಾಕತ್ತಿಲ್ದೆ ಆ ಚಂಡಾಲರು ನಿಮ್ಮನ್ನೆಲ್ಲ ಚೂ ಬಿಟ್ಟಿದಾರ? ಬನ್ನಿ ನೇರವಾಗಿ ಹೋಗಿ ಕೇಳೋಣ. ಗೌರಿ, ನೀನು ಇದ್ದಕ್ಕಿದ್ದಾಗೆ ಚೆನ್ನಾಗಿದೆಯಮ್ಮ? ನಾನ್ ಚೆನ್ನಾಗಿರ್ಬೇಕು ಅಂತ ನಿನಗ್ ತುಂಬಾ ಆಸೆ ಅಲ್ವಾ ಚಿಕ್ಕಪ್ಪ? ಖಂಡಿತವಾಗಮ್ಮ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತಾನೇ ಬರುತ್ತೆ. ನೀ ಸುಮಂಗಲಿಯಾಗಿ ಸುಖವಾಗಿರ್ಬೇಕಮ್ಮ. ಹಾಗಾದ್ರೆ ಈ ಕಾಗದಕ್ಕೊಂದ್ ಸೈನ್ ಹಾಕು. ಇಲ್ಲ ಅಂದ್ರೆ ನಿನ್ ಕೈಯಾರೆ ಈ ವಿಷ ಕೊಟ್ಬಿಡು. ವಿಷ? ಅದೇನಮ್ಮ ಅಂತ ಕಾಗ್ದ? ನನ್ ಸೈನ್ ಹಾಕ್ಬೇಕು? ಫ್ಯಾಕ್ಟ್ರಿ ಕಟ್ಟಿ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾಗ ನೀನ್ ತಾನೇ ಪೆಟಿಷನ್ ಕೊಟ್ಟು ಸ್ಟೇ ಆರ್ಡರ್ ತಂದಿದ್ದು. ಅದಕ್ಕೆ ಈಗ ಆ ಫ್ಯಾಕ್ಟ್ರಿ ಬೇಕು ಅಂತ ನೀನೇ ಬರೆದು ಕೇಳ್ದಾಗ ಬರ್ದಿದೀವಿ. ನೀನೊಬ್ಬ ಸೈನ್ ಹಾಕ್ಬಿಟ್ರೆ ಸಾಕು, ಈ ಊರ್ಗೋರೆ ಬಾಯಿ ಮುಚ್ಕೊಂಡು ಸೈನ್ ಹಾಕತ್ತೆ. ಮೇಲ್ಕಂಡ ಕಾರ್ಖಾನೆಯನ್ನು ನಮ್ಮ ಹಳ್ಳಿಯಲ್ಲಿ ನಡೆಸಲು ಯಾವ ನಾಗರಿಕರಿಂದಲೂ ವಿರೋಧವಿಲ್ಲ. ಮೇಲಾಗಿ ಆ ಕಾರ್ಖಾನೆಯನ್ನು ಪ್ರಾರಂಭಿಸುವುದರಿಂದ 100 ಜನರಿಗೆ ಉದ್ಯೋಗ ಕಲ್ಪಿಸಿದಂತಾಗುತ್ತದೆ. ಆದುದರಿಂದ ತಾವಿತ್ತ ತಡೆಯಾಜ್ಞೆಯನ್ನು ಹಿಂತೆಗೆದುಕೊಂಡು ಆದಷ್ಟು ಬೇಗನೆ ಕಾರ್ಖಾನೆಯನ್ನು ನಡೆಸಲು ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.
ಇದಕ್ಕೆ ನೀನು ರುಜು ಹಾಕಿದ್ರೆ ನಿನ್ನ ಸ್ವಾತಂತ್ರ್ಯ ಕಿತ್ಕೊಂಡು ನಿನ್ನ ಸ್ವಾಭಿಮಾನ ದೋಚ್ಕೊಂಡು ನಿನ್ನ ಗುಲಾಮ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನೆ ನಂಬ್ಕೊಂಡ್ರು ಈ ಬಡ ಜನರು ಹಸಿವಿನಿಂದ ಸಾಯ್ಬೇಕಾ? ಯೋಚನೆ ಮಾಡು. ಕಷ್ಟ ಅನ್ನೋ ಪದಾನೇ ಗೊತ್ತಿಲ್ಲದ ಹಾಗೆ ಗೌರಿನ ಬೆಳೆಸ್ದೆ. ಈಗ ರುಜು ಹತ್ಯೆ ಅವ್ರು ಸಾಯೋವರೆಗೂ ಕಣ್ಣೀರ್ಲೇ ಕೈ ತೊಳಿ ಹಾಗೆ ಮಾಡ್ಲಾ? ಇಲ್ಲ. ಚಿಕ್ಕಪ್ಪ, ಇನ್ಮೇಲೆ ಮಹಾರಾಣಿಯಾಗಿ ಸುಖವಾಗಿರ್ತೀಯ. ನೀನೇನು ಯೋಚನೆ ಮಾಡ್ಬೇಡ. ಹೌದ್ ಗೌರಿ. ಬಂದಪ್ಪ, ತಲೆಗೊಂದು ಹಳ್ಳ ತೊಡಿ ನಮ್ ಸಮಾಧಿನ ನಾವೇ ಸಿದ್ಧ ಮಾಡ್ಕೊಳ್ಳೋಣ. ಎಷ್ಟೇ ಆಗ್ಲಿ ರಕ್ತ ಸಂಬಂಧದ ಮುಂದೆ ಸ್ನೇಹ ಯಾವ ಮೂಲೇನೋ. ಶ್ರೀಮಂತರ ಮನೆಗೆ ಹೆಣ್ ಕೊಟ್ಟಿದ್ದಾರೆ, ಅವ್ರು ಸುಖವಾಗಿರ್ಬೇಕು ಅಂತ ಆಸೆ ಪಡೋದು ಸಹಜ ತಾನೆ. ನೀನ್ ರುಜು ಹಾಕದೇ ಇದ್ದಿದ್ರೆ ನಿಮ್ ಗೌರಿ ಒಬ್ಬಳ ಬಾಳ್ ಮಾತ್ರ ಹಾಳಾಗ್ತಿತ್ತು. ನೀನ್ ರುಜು ಹಾಕೊಟ್ಟಿದ್ರಿಂದ ನಮ್ಮೆಲ್ಲರ ಜೀವನನೂ ಹಾಳಾಯ್ತು. ನಿಮ್ ಗೌರಿ ಮೇಲೆ ಪ್ರೀತಿ ಇಟ್ಕೋಬೇಡ ಅಂತ ಹೇಳಲಿಲ್ಲ. ಹೊಟ್ಟೆ ಹಸ್ಕೊಂಡು ಅಣುವಣವಾಗಿ ಸಾಯೋದಕ್ಕಿಂತ ನಮ್ಮನ್ನು ಒಂದೇ ಸಲ ಸಾಯಿಸ್ಬಿಡಪ್ಪ. ನೀನ್ ನಂಬುದಕ್ಕೆ ಪುಣ್ಯ ಬರುತ್ತೆ. ಸಾಕ್ ನಿಲ್ಸಿ. ಸುಮ್ಮನೆ ಮಾತಿಂದ ಚುಚ್ಚಿ ನನ್ನ ಕೊಲ್ಬೇಡಿ. ನಿಮ್ಮ ಆಶೀರ್ವಾದ ಬೆಂಬಲ ಸದಾ ನನ್ನ ಮೇಲಿದೆ ಅನ್ನೋ ನಂಬಿಕೆಯಿಂದ ನಾ ಧೈರ್ಯವಾಗಿ ಹೀಗೆ ಮಾಡಿದೆ. ನೀವೆಲ್ಲ ನನ್ನ ಮೇಲಿಟ್ಟರು ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲ್ಲ. ದಯವಿಟ್ಟು ನನ್ನ ನಂಬಿ. ಯಾವ ಸಂಚಿನಿಂದ ನನ್ನನ್ನು ಅವ್ರು ವಶ ಮಾಡ್ಕೊಂಡ್ರೋ ಅದೇ ಸಂಚಿನಿಂದ ನಾನು ಅವ್ರನ್ನ ಸೋಲಿಸ್ತೇ ಬಿಡೋದಿಲ್ಲ. ನೋಡ್ತಾ ಇರಿ, ಇನ್ 2 ದಿವಸದಲ್ಲಿ ಅವರಾಗವರೇ ಬಂದು ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ಳೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರಾಜಾನೇ ಅಲ್ಲ, ಇದು ಸತ್ಯ. ಇವಳು ಮುಖ ನೋಡ್ತಿದ್ದ ಹಾಗೆ ತಪ್ಪಿಸೋಗ್ಬಿಟ್ಟ. ದೂಸರ ಮಾತಿಲ್ಲದೆ ಸೈನ್ ಹಾಕ್ಬಿಟ್ಟ. ನಾವು ಸ್ಟೇ ಆರ್ಡರ್ ವೆಕೆಟ್ ಮಾಡಿಸಿ ಫ್ಯಾಕ್ಟ್ರಿ ಶುರು ಮಾಡಬಹುದು. ಎಂತ ಕೆಲಸ ಮಾಡ್ಬಿಟ್ಟು ಚಂದ. ನನ್ನ ಹೊಡೀರಿ, ಸಾಯಿಸಿ. ಆದ್ರೆ ಒಂದು ಹೆಣ್ಣಿನ ಮುಂದಿಟ್ಕೊಂಡು ನೀವು ಮಾಡ್ತಿರೋ ಕಾರ್ಯಕ್ಕೆ ಇನ್ನೊಂದು ಹೆಣ್ಣಾಗಿ ನಾನಪ್ಪಲ್ಲ. ಅನ್ಯಾಯವಾಗಿ ನಮ್ ವ್ಯಾಪಾರನೆಲ್ಲ ಹಾಳು ಮಾಡ್ಬಿಟ್ಟಿಲ್ಲ. ಯಾರಿಗೋಸ್ಕರ ನಿಮ್ ಸಂಪಾದನೆ? ನಿಮ್ ಮಗಳಿಗೋಸ್ಕರ ತಾನೇ? ನೀವು ಮಾಡ್ತಿರೋ ಅಕ್ರಮವಾದ ಸಂಪಾದನೆಯಿಂದ ಎಲ್ಲಿ ನನ್ನ ಮಗಳ ಬಾಳು ಹಾಳಾಗಿ ಹೋಗುತ್ತೋ ಅಂತ ನಾನು ಹಗಲು ರಾತ್ರಿ ಹೆದರ್ಕೋತಾ ಇದ್ದೀನಿ. ನಿಮ್ ಪಾಪಕ್ಕೆ ಪರಿಹಾರವಾಗಿ ಆ ಕಾಗದ ಹರಿದಾಗಿದೆ. ಹೋಗಿ ಒಳಗೆ. ಈಗ ಏನ್ ಮಾಡೋದಣ್ಣ? ಪೇಪರು ಪೆನ್ನು ನಮ್ಮ ಕೈಲೇ ಇದೆ, ಇಂಕ್ ಬಾಟ್ಲು ನಮ್ಮ ಹತ್ರನೇ ಇದೆ. ಎಷ್ಟು ಬೇಕಾದ್ರೂ ಬರ್ಸ್ಕೋಬಹುದು, ಎಷ್ಟು ಸಾರಿ ಬೇಕಾದ್ರೂ ರುಜು ಹಾಕಿಸ್ಕೋಬಹುದು. ಚೆಲುವಯ್ಯ ಬರ್ತಾನೆ, ಸಂಭ್ರಮ ತರ್ತಾನೆ, ಕಂಡಾಗ ನಿನ್ನಲ್ದ ಕಣ್ ಬಿಡ್ತಾನೆ. ದೇವರು ನಿನಗೆ ಅನುಗಾಲ ಸುಖವನ್ನೇ ನೀಡಲಿ ಮಗಳೇ. ಏನಮ್ಮ ಚಿಕ್ಕಪ್ಪ ಯಾಕಿನ್ನೂ ಬಂದಿಲ್ಲ? ಚಿಕ್ಕಪ್ಪ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಇಲ್ವಲ್ಲಮ್ಮ? ಅವನಿಗಿಷ್ಟ ಇಲ್ಲದ ಮದುವೆಗೆ ಅವನ್ ಬರಲ್ಲ ಅಂತ ಹೇಳ್ಬಿಟ್ಟಮ್ಮ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಶತಂ.
ಫಸ್ಟ್ ನೈಟ್ ಅಂತ ಸಂತೋಷನಾ? ನನಗಿದು ಫಸ್ಟ್ ನೈಟ್ ಅಲ್ಲ. ಇಂಥದೆಷ್ಟೋ. ಯಾಕೆ ಶಾಕು? ನನಗೆ ಹೆಣ್ಣುಗಳನ್ನ ಬದಲಾಯಿಸೋದು ಅಂದ್ರೆ ಹೋಟೆಲ್ನಲ್ಲಿ ಬೆಡ್ಶೀಟ್ಗಳನ್ನ ಬದಲಾಯಿಸಿದ ಹಾಗೆ. ಇವತ್ ನೀನು ಹೊಸ ಬೆಡ್ಶೀಟ್ ಅನ್ಕೋಬೇಡ. ಇವತ್ ನನ್ನ ನೈಟು ಸ್ವೆಡೆ. ನಿನ್ನ ಮದುವೆ ಮಾಡ್ಕೊಂಡಿದ್ದ ಉದ್ದೇಶ ನೀನು ಸುಖದ ಸುಪ್ಪತ್ತಿಗೆ ತೇಲಾಗ್ಲಿ ಅಂತಲ್ಲ. ನೀನು ಚಿತ್ರಹಿಂಸೆ ಪಡೋದನ್ನ ಆ ರಾಜ ನೋಡ್ಲಿ ಅಂತ. ಬಿಸಿ ತುಪ್ಪನ ನುಂಗಕ್ಕೂ ಆಗದೆ ಉಗುಳಕ್ಕೂ ಆಗದೆ ನಾಲಿಗೆ ಸುಟ್ಟು ಸಾಯ್ಲಿ ಅಂತ. ಅಲ್ಲಿಗೆ ಹೋಗ್ತಿದ್ಯಾ? ಈ ರಾತ್ರಿ ಕಳೆ ಕಟ್ಟಬೇಕು ಅಂತಂದ್ರೆ ನಾವಿಬ್ರು ಸುಖ ಪಡೋದನ್ನ ನೀನ್ ನೋಡಿ ಹೊಟ್ಟೆ ಹೊರ್ಕೋಬೇಕು. ಅದನ್ನ ನೋಡಿ ನಾವು ಕುಣಿದು ಕುಪ್ಪಳಿಸ್ಬೇಕು. ಕಮ್ ಆನ್ ಡಾರ್ಲಿಂಗ್. ಯಾಕೆ ಅಳ್ತಾ ಇದೀಯಾ? ಒಂದ್ ಹೆಣ್ಣಿಗೆ ಇನ್ನೊಂದ್ ಹೆಣ್ಣಿಗೆ ಶತ್ರು ಆದ್ರೆ ಅಳ್ದೆ ಇನ್ನೇನ್ ಮಾಡ್ಲಿ? ಹಾಗನ್ಬೇಡ, ನನಗ್ ಕ್ಷಮಿಸ್ಬಿಡು. ನಾನ್ ನಿನಗ್ ಶತ್ರು ಅಲ್ಲ. ನನ್ಗ್ ಹಣ ಕೊಟ್ರು ಕುಣ್ದೆ ಅಷ್ಟೇ. ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನಿಸ್ತಿದೆ. ಬಾ ನಡಿ ರೂಮ್ಗೆ. ಯಾಕೆ? ಅವರು ಕುಡಿದು ಮತ್ನಲ್ಲಿದ್ದಾರೆ. ಅವ್ರಿಗೀಗ ಎಲ್ಲ ಹೆಣ್ಣು ಒಂದೇ. ನಿನ್ ಜಾಗ ಅಂತೂ ನನಗ್ ಬೇಡ. ಬಾ ಪ್ಲೀಸ್ ನಡಿ.